ಗೊತ್ತಾಯ್ತೀನಿ ಒಂದೇ ನಿಮಿಷ ಅಣ್ಣ ನಮ್ ತಂದೆ ತಿರೋಗ್ಬಿಟ್ಟು ಏನಾಯ್ತು ಅಂದ್ರೆ ನಾನು ಕಾಯಲ್ಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫೋಟೋ ಇಟ್ಟಿದ್ನಲ್ಲ. ಓ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬಜಲ್ ವ್ಲಾಗ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಊರಲ್ಲಿದ್ದೀನಿ. ಮಾವಂದು 11ನೇ ದಿನದ ಕಾರ್ಯಕ್ಕೆ ಅಕ್ಕಂದಿರು ದೊಡ್ಡಮ್ಮಂದಿರೆಲ್ಲ ಸೇರಿಕೊಂಡು ಆಲ್ರೆಡಿ ತಿಂಡಿಯೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಅದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನನಗೆ ಕಳಿಸ್ಕೊಟ್ಟಿದ್ದಾರೆ. ಸ್ವಲ್ಪ ಅಂದರೆ ಇನ್ನೂ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನನಗೆ ಕಳಿಸ್ಕೊಟ್ಟಿದ್ದಾರೆ. ಆ ವಿಡಿಯೋನ ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಗೈಸ್, ತುಂಬ ಒಂದು ಬೇಜಾರಾಗ್ತಿದೆ. ನಾನು ಆ್ಯಕ್ಚುಲಿ ಮೈಸೂರಿಗೆ ಬಂದಿದ್ದೆ 2 ಡೇಸ್. ಆ ಟೈಮಲ್ಲಿ ಇದನ್ನೆಲ್ಲ ಮಾಡ್ತಿದ್ದಂಥದ್ದು. ಅಂದರೆ ಇಷ್ಟೇ ಅಲ್ಲ ಗೈಸ್, ಇನ್ನು ಬಾಕ್ಸ್ಗಳಿಗೆ ತುಂಬಿ ಸ್ವಲ್ಪ ಲಾಸ್ಟಲ್ಲಿ ಇರೋವಂಥದ್ದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಕಳಿಸಿದ್ದಾರೆ. ತುಂಬಾ ಮಾಡಿದ್ದಾರೆ ಗೈಸ್. ಏನಂದರೆ ಬೇಜಾರಾಗುತ್ತೆ. ಒಂದು ದಿನ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಹಾಗಾಗಿ ತುಂಬ ಬೇಜಾರಾಗುತ್ತೆ. ನಮ್ಮಮ್ಮನೂ ಸ್ವಲ್ಪ ಕಾಯೊಬ್ಬಟ್ಟು ಮಾಡ್ಕೊಳ್ಳೋಕ್ಕೆ, ಅಂದರೆ ಅಣ್ಣನಿಗೆ ಎಡೆಗಿಡ್ಲಿಕ್ಕೆ ಅಂತ ಹೇಳಿ ಮಾವನಿಗೆ ಕಾಯೊಬ್ಬಟ್ಟು ಕೂಡ ಮಾಡ್ಕೊಂಡಿದ್ದಾರೆ. ಗೈಸ್, ಇದು ಆಲ್ರೆಡಿ ತಿಂಡಿ ಮಾಡಿ ಕಾರ್ಯದಲ್ಲಿ ಎಲ್ರಿಗೂ ಕೊಡಬೇಕಲ್ಲ, ಹಾಗಾಗಿ ಇದನ್ನು ಪ್ಯಾಕ್ ಮಾಡ್ತಿರೋವಂಥದ್ದು. ಎಲ್ಲರೂ ಸೇರಿ ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ತಿಂಡಿನ ಪ್ಯಾಕ್ ಮಾಡ್ತಿದ್ದಾರೆ. ನಾನು ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡ್ತಾ ಕೂತಿದ್ದೆ. ಅಂದರೆ ಆಲ್ರೆಡಿ ನಾನು ಬಂದ ಮೇಲೆ ಮಾಡಿದಂಥದ್ದು ಇದು. ಗೈಸ್, ಇದು ಖುಷಿ ವಿಚಾರ ಅಲ್ಲ, ಆದರೂ ನಾನು ಏನಕ್ಕೆ ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇದೊಂದು ಮೆಮೊರಿ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಉಳ್ಕೊಳ್ಳುತ್ತೆ. ಯಾಕೆಂದರೆ ನಮ್ಮ ಮಾವಂದು ಮದುವೆ ಆಗಿದ್ದ ದಿನದದ್ದೂ ಕೂಡ ಒಂದು ವಿಡಿಯೋ ಮಾಡಿ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಇಟ್ಟಿದ್ದೀನಿ. ಅದು ಹಂಗಾಗಿ ನನ್ನ ಮೊಬೈಲಲ್ಲಿ ಅದು ಉಳ್ಕೊಳ್ಳಿಲ್ಲ ಅಂತ ಹೇಳಿದ್ರು ಆ ಕ್ಲಿಪ್ಪಿಂಗ್ಸ್ ಎಲ್ಲ ನನ್ನ ಯೂಟ್ಯೂಬಲ್ಲಿ ಒಂಥರ ನೆನಪಾಗಿ ಉಳಿಯುತ್ತೆ. ನಮ್ಗೆ ಯಾವಾಗ ಬೇಕು ಅಂದ್ರೂ ಕೂಡ ಇದನ್ನೆಲ್ಲ ನೋಡ್ಬೋದು. ಹಾಗಾಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೀರಿಯಸ್ಲಿ ನನಗೂ ಕೂಡ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ ಇದನ್ನೆಲ್ಲ. ಆದರೆ ಮಾಡಿದ್ರೆ ಒಂದು ಮೆಮೊರಿಯಾಗಿ ಉಳಿಯುತ್ತೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ಮಾಡ್ತಾಯಿದ್ದೀನಿ. ಏನು ಹೇಳಬೇಕು, ಏನು ಮಾತಾಡಬೇಕು ಅಂತಲೂ ಕೂಡ ನಂಗೆ ಗೊತ್ತಾಗ್ತಿಲ್ಲ ಸೀರಿಯಸ್ಲಿ. ನಾನೇನಾದರೂ ಬೇರೆ ಒಂದು ವೀಡಿಯೋಸ್ನ ಮಾಡಬೇಕಿದ್ರೆ ಪಟ ಮಾತಾಡ್ಬಿಡ್ತೀನಿ. ಆದರೆ ಇದರಲ್ಲಿ ಏನು ಮಾತಾಡಬೇಕು ಅಂತಲೂ ಕೂಡ ನನಗೆ ಗೊತ್ತಾಗ್ತಿಲ್ಲ. ಸೀರಿಯಸ್ಲಿ ನಮ್ಮ ಅತ್ತೆಯಂದಿರನ್ನೆಲ್ಲ ನೋಡಿದ್ರೆ ತುಂಬ ನೋವಾಗುತ್ತೆ. ಯಾಕೆಂದರೆ ಅಕ್ಕಂದಿರೆಲ್ಲ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಆಮೇಲೆ ಅವರಿಗೆ ಒಂಥರ ಬೇಜಾರಾಗುತ್ತೆ. ಮಾವ ಇದ್ದಿದ್ದು ಆ ದಿನಗಳು, ಮಾವ ಮನೇಲಿ ಮಾತಾಡ್ತಿದ್ದು, ಅವ್ರು ಕೂತ್ಕೊತಿದ್ದು ಪ್ರತಿಯೊಂದೂ ಕೂಡ ನೆನಪಾಗುತ್ತೆ. ಆವಾಗ ಅವ್ರ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆ ಕ್ಷಣಗಳನ್ನ ನೆನ್ಕೊಂಡ್ರೇ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು. ಆದರೆ ಇರೋ ತನಕ ಅವ್ರಿಗೇನು ವ್ಯಾಲ್ಯೂ ಕೊಡಬೇಕು ಅದನ್ನು ಕೊಡಬೇಕು. ಅಂದರೆ ಅಪ್ಪ ಅಮ್ಮ ಆಗಿರ್ಬೋದು, ಅಪ್ಪ ಅಮ್ಮ ಮಕ್ಳಿಗಾಗಿರ್ಬೋದು, ಅಥವಾ ಸಂಬಂಧಿಕರಾಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಏನೇ ಇದ್ರೂ ಅವ್ರಿಗೆ ಏನು ವ್ಯಾಲ್ಯೂ ಕೊಡಬೇಕು ಕೊಡಿ. ಅವರಿದ್ದಾಗಲೇ. ಅವ್ರು ಹೋದ ನಂತರ ನಾವು ಏನೇ ಅಂದ್ರೂ ಅವ್ರನ್ನ ಮತ್ತೆ ನಾವು ಕರೆದು ಏನೂ ತಿನ್ಸೋಕ್ಕಾಗಲ್ಲ ಅಥವಾ ಏನೂ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಮಾಡಿ ನಾವು ಇವಾಗ ಮಾಡಿದ್ರೂ ಕೂಡ ಅವ್ರಿಗೆ ತಿನ್ಸೋಕ್ಕಾಗಲ್ಲ ನಮ್ಮ ಖುಷಿಗೆ. ಅಂದರೆ ನಮ್ಮ ಒಂದು ಪದ್ಧತಿಗಳಿಗೋಸ್ಕರ ಮಾಡ್ಕೊಬೇಕು ಅಷ್ಟೇ. ಯಾವುದು ಏನಾಗಲಿ ಅಂತ. ಏನಂತ
ಆಮೇಲೆ ನಾನು ಹುಡ್ಕತೀನಿ ನಾನು ಅವಳು ಆ ಕಡೆ ಹೋಗ್ತೀವಿ ಇದೊಂದು ಬೀದಿ ನೀವು ತಾಂಡೆ ನೋಡ್ಬೇಕು ಇದೊಂದು ಬೀದಿ ಎಲ್ಲರೂ ನಮ್ಮ ಬೀದಿ ಯಾರು ಭಯ ಮಾಡ್ತಾ ನೀವು ಬರ್ತೀರಾ ಸಂಪರ್ಪಣ ಮನೆ ಇಂದಿನ ಸುರೇಶ್ ಮನೆ ಗೊತ್ತಾ ಬರವೇ ಬಾಗಿಲು ಮನೆ ಒಂದು ಒಂದೇ ನಿಮಿಷ ಅಣ್ಣ ನಮ್ ತಂದೆ ತಿರೋಗ್ಬಿಟ್ಟು ಏನಾಯ್ತು ಅಂದ್ರೆ ಜಸ್ಟ್ ಇಲ್ಲೇ ಬಂದೆ ಮತ್ ಫೋನ್ ಕೊಟ್ಟು ಅಕ್ಕ ನಮ್ಮ ಅಪ್ಪ ಅಂಗಡಿಗೆ ಹೋಗಿರೋದಕ್ಕಂದ ಇದು ಬಂದು ಕಾರ್ಯದ ದಿನ ಎಡೆ ಇಡ್ಲಿಕ್ಕೆ ಅಂತ ಹೇಳಿ ಚಪಾತಿ ಮೊಸರನ್ನ ಹಾಲನ್ನು ಅಕ್ಕಿ ಹಿಟ್ಟು ಶಾವಿಗೆ ಪಾಯಸ ಮತ್ತು ಕಾಫಿ ಈ ಥರ ಏನೇನು ಬೇಕೋ ಆ ಥರದ್ದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇಡಬೇಕು ಎಡೆಗೆ ಪ್ಲಸ್ ಮಾವನ್ನು ಸುಟ್ಟಿರ್ತೀವಲ್ಲ ಆ ಜಾಗದಲ್ಲಿ ಕೂಡ ಇಡಬೇಕು. ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾಯಿದ್ರು. ಆದರೆ ಎಲ್ಲರೂ ನೀನು ಇದನ್ನು ಮಾಡಬೇಕು ಅಂತ ಹೇಳಿ ಶೇರ್ ಮಾಡ್ಕೊಂಬಿಟ್ಟಿದ್ರು. ಸೂಪರಾಗಿತ್ತು ಒಂಥರ ಅದು. ಸೇಮ್ ಮಿಷನ್ ಹಾಕ್ತಾರ ಒಂದೊಂದ್ಸರಿ ಫುಲ್ಲು. ನಾನು ಕಾಯಲ್ಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫೋಟೋ ಹಿಡಿಯಲ್ಲ. ಓ ಗೈಸ್, ಎಷ್ಟು ನೋವಿದ್ರು ನಮ್ಮ ಅಕ್ಕಂದಿರು ಪಲ್ಲವಿಯಕ್ಕಾಗಿರ್ಬೋದು ರಾಧಕ್ಕಾಗಿರ್ಬೋದು ಮಧ್ಯೆ ಫನ್ ಮಾಡ್ತಿರ್ತಾರೆ, ಜೋಕ್ ಮಾಡ್ತಿರ್ತಾರೆ. ಪಾಪ ಹೇಳ್ತಾರೆ ಅವರು ಅದನ್ನು ಸ್ವಲ್ಪ ಮರೆತಾಗ ನಗ್ತಾ ಇರ್ತಾರೆ, ಜೋಕ್ ಕೂಡ ಮಾಡ್ತಿರ್ತಾರೆ. ತರ್ಕ ನೀಟಾಗಿ ಒಂದು ಪ್ಲ್ಯಾನ್ ಮಾಡಿದರು. ಅಂದರೆ ಇಂಥವ್ರು ಇದೊಂದು 4 ಐಟಮ್ನ ಮಾಡಬೇಕು, ಇವರು ಒಂದು 4 ಐಟಮ್ನ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಡಿವೈಡ್ ಮಾಡಿ ಬಿಟ್ಬಿಟ್ಟಿದ್ರು ಎಲ್ಲ ಐಟಮ್ ಮಾಡಲಿಕ್ಕೆ ಅಂತ ಹೇಳಿ. ಹಾಗಾಗಿ ಬೇಗ ಪ್ರಿಪ್ರೇಷನ್ ಆಯಿತು ಅಡುಗೆದೆಲ್ಲ. ಹಾಗೆ ಎಲ್ರಿಗೂ ಅಡುಗೆ ಮಾಡಲಿಕ್ಕೆ ಅಂತೇಳಿ ಭಟ್ರು ಕೂಡ ಬಂದಿದ್ದರು. ಇದು ಮಾವನದು ಫೋಟೋ ಇಟ್ಟು ಡೆಕೋರೇಷನ್ ಮಾಡಿದ್ರು. ಅಂದರೆ ಎಲ್ಲರೂ ಒಳಗಡೆ ಫೋಟೋಗೆ ಬಂದು ಗಂಡಸರೆಲ್ಲ ನೋಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ದೀಪಾವಳಿ ಕಂಬ ಇಟ್ಟು ರೋಸಸ್ನ ಪ್ಲೇಟ್ಸ್ ಎಲ್ಲ ಬಿಡಿಸಿಟ್ಟು ಅದು ಎರ್ಶೋ ಥರ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಒಳಗಡೆ ಪ್ರಿಪ್ರೇಷನ್ ಅಂತೂ ನಡೀತಾನೇ ಇತ್ತು. ನಿಮ್ದಿಲ್ಲ ದೋಸೆ ಅತ್ತೆ ನಿಮ್ದಂತೆ. ಗಲೀಲು ಕಿತ್ಕೊ ಬರಕೊಲ್ಕನವ. ಪಾಯಸ ಆಯ್ತು ಕಣಮ್ಮ. ನಾನು ಟಾಪ ಕಟ್ಟಬೇಕು. ಇಲ್ಲ, ದೋಸೆ ಮಾತ್ರ ಮಾಡ್ತಿರೋದು. ಟಾಪಾಗಿ ರೆಡಿನೇ ಆಗ್ಬಿಟ್ಟು ಬಂದವಳೆ. ಸೂಪರ್. ಗೈಸ್, ಇಲ್ಲಿ ಬಂದು ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಭಟ್ರು. ಅಂದರೆ ಇದು ಫ್ರಂಟಲ್ಲಿ ಇಟ್ಟರೆ ಸ್ವಲ್ಪ ಚಿಕ್ಕದು, ಆ ಕಡೆ ಸೈಡಲ್ಲಿ ಇಟ್ಕೊಂಡಿದ್ದಾರೆ ಅಡುಗೆಗೆಲ್ಲ. ಅಂದರೆ ಮಟನ್ನು, ಚಿಕನ್ನು, ಹಾಗೆ ಬೋಟಿ ಗೊಜ್ಜು, ಮೊಟ್ಟೆ ಈ ಥರದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಸೈಡಲ್ಲಿ ಇಟ್ಟಿದ್ದಾರೆ. ನಾನು ಅದನ್ನು ಆ್ಯಕ್ಚುಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡೋಕ್ಕಾಗಿಲ್ಲ. ಸೈಡಲ್ಲಿ ನೋಡೋಣ, ಚಾನ್ಸ್ ಸಿಕ್ಕಿದ್ರೆ ನಾನು ಮಾಡ್ತೀನಿ. ಎಲ್ಲ ಫ್ರಂಟಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಹಾಗಾಗಿ ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇದನ್ನು ಮಾಡ್ಕೊತಾ ಇದ್ದೀನಿ. ಗೈಸ್, ನೋಡೋಣ, ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಹೋಗಿ ಅಲ್ಲೂ ಕೂಡ ಮಾಡ್ತೀನಿ. ಇದು ಬಂದು ಡೆಕೋರೇಷನ್ ಮಾಡಿದ್ರಲ್ಲ ಆ ಪ್ಲೇಸು.
ಹಾಗೆ ಮನೆಯಲ್ಲಿ ತೊಗೊಂಡೋಗ್ಲಿಕ್ಕೆ ಅಂತ ಎಡೆಗೆ ಎಲ್ಲ ಎತ್ತಿಟ್ಕೊತಾ ಇದ್ದಾರೆ. ಹಾಗೆ ಹೂವೆಲ್ಲ ತೊಗೊತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಒಬ್ಬೊಬ್ಬರಾಗಿ ರಿಲೇಷನ್ಸ್ ಬರ್ತಿದ್ದಾರೆ. ಇವಾಗ ಫಸ್ಟು ಇನ್ನೂ ಟೈಮ್ ಆಗಿರಲಿಲ್ಲಲ್ಲ, ಹಾಗಾಗಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಇದು ಬಂದು ಮಟನ್ ಕಟ್ ಮಾಡಿ, ಬೋಟಿ ಎಲ್ಲ ಕಟ್ ಮಾಡಿ ಇಟ್ಕೊತಿದ್ದಾರೆ. ಬಂದು ಎಡೆಗೆ ಇಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿರೋವಂಥದ್ದು ನೋಡ್ತಿರ್ಬೋದು ನೀವು ಹೇಗೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸ್ವಲ್ಪ ಅಲ್ಲಿಗೆ ಎತ್ತಿಟ್ಕೊಂಡಿದ್ದಾರೆ ಇದನ್ನು. ಹಾಗೆ ಇಲ್ಲಿಗೂ ಬೇರೆ ಎತ್ತಿಟ್ಕೊಂಡಿದ್ದಾರೆ. ಭಾಗ 1 ಇದು ಮಾಡ್ತಾಯಿದ್ದೀನಿ, ಭಾಗ 2 ಬರುತ್ತೆ, ಅದನ್ನ ನೋಡಿ. ತುಂಬ ಚೆನ್ನಾಗಿದೆ ವಿಡಿಯೋ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ನೀವೇನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ನೋಡಿ. ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋನ ನೀವು ಮತ್ತೆ ನೋಡಬೇಕು ಅಂತ ಹೇಳಿದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.